ರಾಜ್ಯದಲ್ಲಿ ಗುಟ್ಕಾ ನಿಷೇಧ ವಾಪಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಧಾನಸೌಧದಲ್ಲಿ ಶಾಸಕ ಎ ಮಂಜು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರ್ಕಾರ ಅಡಿಕೆ ಉತ್ಪನ್ನ ನಿಷೇಧ ಮಾಡ್ತಾ ಇದೆ, ಇದಕ್ಕೆ ರೈತರಿಗೆ ಬಹಳ ಕಷ್ಟ ಆಗುತ್ತೆ ಇದರಿಂದ ಅಂತ ಹೇಳ್ತಾ ಇದ್ದಾರೆ. ಸೊ ರಾಜ್ಯದಲ್ಲಿ ಗುಟ್ಕಾ ನಿಷೇಧ ವಾಪಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಧಾನಸೌಧದಲ್ಲಿ ಶಾಸಕ ಎ ಮಂಜು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರ್ಕಾರ ಅಡಿಕೆ ಉತ್ಪನ್ನ ನಿಷೇಧ ಮಾಡ್ತಾ ಇದೆ, ಮಲೆನಾಡಿನಲ್ಲಿ ಅಡಿಕೆ ಬೆಳೆ ರೈತರ ಆಧಾರ ಅದು. ಸೊ ಈ ನಿರ್ಧಾರದಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ. ರೈತರ ಹೋರಾಟಕ್ಕೆ ನಿಂತರೆ ನಾವು ಕೈ ಜೋಡಿಸ್ತೇವೆ, ಅಡಿಕೆಯಲ್ಲಿ ನಿಕೋಟಿನ್ ಬರುತ್ತೆ ಅಂತ ಹೇಳ್ತಾರೆ. ಸರ್ಕಾರಕ್ಕೆ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಹಾಗಂತ ಹೇಳಿ ವಿಧಾನಸೌಧದಲ್ಲಿ ಶಾಸಕ ಎ ಮಂಜು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವೀಕ್ಷಕರೇ, ಇದಕ್ಕೆ ಈಗ ನೋಡಿ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಅಡಿಕೆ ಈ ಗುಟ್ಕಾ ಬ್ಯಾನ್ಗೆ ಸಂಬಂಧಪಟ್ಟ ಹಾಗೆ. ಈಗ ಅಕಸ್ಮಾತ್ ಹೇಳಿದ್ನಲ್ಲ, ಗುಟ್ಕವನ್ನು ಬ್ಯಾನ್ ಮಾಡಿದಾಗ ಅಡಿಕೆಯಿಂದ ರೆಡಿ ಆಗುತ್ತೆ ಗುಟ್ಕಾ. ಅದರಲ್ಲಿ ಅಡಿಕೆ ಇರುತ್ತೆ, ಅಡಿಕೆಯಲ್ಲಿ ಬೇರೆ ಬೇರೆ ಎಲ್ಲ ಮಿಕ್ಸ್ ಮಾಡಿ ಅದನ್ನು ತಿನ್ನುವಂಥವ್ರಿಗೆ ಆಕರ್ಷಿಸುವ ರೀತಿಯಲ್ಲಿ ಅದನ್ನು ರೆಡಿ ಮಾಡ್ತಾರೆ. ನಶೆ ಪದಾರ್ಥ ಇರ್ಬೋದು, ನಿಕೋಟಿನ್ ಇರ್ಬೋದು, ಎಲ್ಲವೂ ಕೂಡ ಮಿಕ್ಸ್ ಮಾಡಿ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅದರಿಂದಲೇ ಅಟ್ರ್ಯಾಕ್ಟ್ ಆಗೋದು ಮನುಷ್ಯ. ಅದಕ್ಕೆ ಬರೀ ಅಡಿಕೆಯನ್ನು ಕೊಟ್ಟರೆ ತಿನ್ನೋರು ಕಡಿಮೆ. ಸೊ ಅದರಲ್ಲಿ ಏನೇನು ಸೇರಿಸಬೇಕೋ ಎಲ್ಲವನ್ನು ಸೇರಿಸ್ಕೊಟ್ಟಾಗ ಮನುಷ್ಯನಿಗೆ ಅದು ಒಂಥರ ಅಡಿಕ್ಟ್ ಆಗಿಬಿಡ್ತಾನೆ. ಅದಕ್ಕೆ ಆ ರೀತಿಯ ಒಂದು ಕೆಲಸವನ್ನು ಈ ಗುಟ್ಕಾ ಕಂಪನಿಯವರು ಮಾಡ್ತಾರೆ. ಸೊ ಈ ಅಡಿಕೆಯನ್ನು ಇಟ್ಕೊಂಡೆ ಅದನ್ನೆಲ್ಲ ಮಾಡೋದ್ರಿಂದ ಅಕಸ್ಮಾತ್ ಆ ಕಂಪನಿಗಳು ಅಥವಾ ಈ ಗುಟ್ಕವನ್ನು ಬ್ಯಾನ್ ಮಾಡಿದಾಗ ಅಡಿಕೆಗೆ ಬೆಲೆ ಇರೋದಿಲ್ಲ. ಸೊ ಅದೇ ಕಾರಣಕ್ಕೆ ರೈತರಲ್ಲಿ ಭಾರಿ ಆತಂಕ ವ್ಯಕ್ತವಾಗಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ರಾಜಕೀಯ ನಾಯಕರು, ಶಾಸಕರುಗಳೆಲ್ಲ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೈತರ ಪರವಾಗಿ. ಅಡಿಕೆಯನ್ನು ಬ್ಯಾನ್ ಮಾಡ್ಬೋದು, ಈ ಗುಟ್ಕವನ್ನು ಬ್ಯಾನ್ ಮಾಡಬಾರ್ದು, ಬ್ಯಾನ್ ಮಾಡೋದೇ ಆದರೆ ರೈತರಿಗೆ ಒಂದು ಸೂಕ್ತ ಪರಿಹಾರವನ್ನು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಮಾಡಬೇಕು ಅಂತಕ್ಕಂಥದ್ದು ವರ್ಕಲ್ಲೂ ಕೂಡ ಅಡಿಕೆ ಬೆಳೆನ ಬೆಳೆಯೋದಕ್ಕೆ ಪ್ರೋತ್ಸಾಹ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಸರ್ಕಾರ ಈ ನಿರ್ಧಾರವನ್ನು ಕೂಡಲೇ ಹಿಂಪಡಿಬೇಕು. ಯಾವುದೇ ಆದಂಥ ಅಡಿಕೆನ ನಿಷೇಧ ಮಾಡ್ತಕ್ಕಂಥದ್ದು ಕೈ ಹಾಕಿದರೆ ಸರ್ಕಾರಕ್ಕೆ ತುಂಬ ಕೆಟ್ಟ ಹೆಸರು ಬರ್ತದೆ. ರೈತರ ವಿರುದ್ಧವಾದಂಥ ಈ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಜೋಡಿಸ್ತೀವಿ. ಇವತ್ತು ಅಡಿಕೆನ ನಿಷೇಧ ಮಾಡತಕ್ಕಂಥದಕ್ಕೆ ಬದಲಾವಣೆನ ಮಾಡಬೇಕು. ಅದರಲ್ಲಿ ನಿಕೋಟಿನ್ ಬರ್ತದೆ ಅಂತ ಹೇಳ್ತಾರೆ. ಈಗಾಗಲೇ ಗುಟ್ಕಾನ ಬ್ಯಾನ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಅದನ್ನು ಸೇರಿಸ್ಕೊಂಡು ಅಡಿಕೆನ ಬ್ಯಾನ್ ಹೇಳ್ತಕ್ಕಂಥದ್ದು ಸರಿಯಲ್ಲ. ಸರ್ಕಾರಕ್ಕೆ ಅಧಿಕಾರಿಗಳು ಕೊಟ್ಟಂಥ ತಪ್ಪು ಮಾಹಿತಿಯಿಂದ ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮಂತ್ರಿಗಳು ಎಚ್ಚೆತ್ತುಕೊಂಡು ಕೂಡಲೇ ಇದನ್ನು ಮೊದಲು ಯಾವ ರೀತಿ ಇತ್ತು ಅಡಿಕೆ ಬೆಳೆಗಾರರ ಪ್ರೋತ್ಸಾಹ ಕೊಡ್ತಕ್ಕಂಥದ್ದಕ್ಕೆ ಮಾಡಬೇಕು ಅಂತಕ್ಕಂಥದ್ದು. ಈ ವರ್ಕಲ್ಲೂ ಕೂಡ ಅಡಿಕೆ ಬೆಳೆನ ಬೆಳೆಯೋದಕ್ಕೆ ಪ್ರೋತ್ಸಾಹ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಸರ್ಕಾರ ಈ ನಿರ್ಧಾರವನ್ನು ಕೂಡಲೇ ಹಿಂಪಡಿಬೇಕು. ಯಾವುದೇ ಆದಂಥ ಅಡಿಕೆನ ನಿಷೇಧ ಮಾಡ್ತಕ್ಕಂಥದ್ದು ಕೈ ಹಾಕಿದರೆ ಸರ್ಕಾರಕ್ಕೆ ತುಂಬ ಕೆಟ್ಟ ಹೆಸರು ಬರ್ತದೆ. ರೈತರ ವಿರುದ್ಧವಾದಂಥ ಈ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಜೋಡಿಸ್ತೀವಿ. ಇವತ್ತು ಅಡಿಕೆನ ನಿಷೇಧ ಮಾಡತಕ್ಕಂಥದಕ್ಕೆ ಬದಲಾವಣೆನ ಮಾಡಬೇಕು. ಅದರಲ್ಲಿ ನಿಕೋಟಿನ್ ಬರ್ತದೆ ಅಂತ ಹೇಳ್ತಾರೆ.